ಸೌತ್ ಇಂಡಿಯಾದಲ್ಲಿ ಯಡಿಯೂರಪ್ಪನವರು, ಅವರಿಂದ ಕಮಲ ಅರಳಿದ್ದು ದಕ್ಷಿಣ ಭಾರತದಲ್ಲಿ. ಏನು ಹೇಳ್ತೀರಿ ಪುರಸಭೆಯಿಂದ ಮುಖ್ಯಮಂತ್ರಿವರೆಗಿನ ಅವರ ಜರ್ನಿ? ಯಡಿಯೂರಪ್ಪನವರು ನಮಗೆ ಒಬ್ಬ ಪ್ರೀತಿಯ ವಿಶ್ವಾಸದ ನಾಯಕ. ಅವರು ರೈತರ ಸಮಸ್ಯೆಗಳನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಹೋರಾಟ ಮಾಡಿದ ಫಲ ಇವತ್ತು ಇಷ್ಟರ ಮಟ್ಟಕ್ಕೆ ಇಲ್ಲಿ ಬಂದಿತ್ತು. 84 ವರ್ಷ ಆಗ್ತಾ ಇದೆ ಅವರು. ಆದರೆ ಅವರ ನಾಯಕತ್ವದ ಛಾಪು ಇವತ್ತಿನವರೆಗೂ ಎಷ್ಟು ಗಟ್ಟಿ ಇದೆ ರಾಜ್ಯದಲ್ಲಿ ಅಂದ್ರೆ ರಾಜ್ಯವ್ಯಾಪಿ ಎಲ್ಲರೂ ಸೇರಿ ಮೇಲೆ ಇಂತು ನಮ್ಮ ಯಡಿಯೂರಪ್ಪನವರ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಒಂದು ಅಭಿಮಾನೋತ್ಸವ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರುಗಳ ತೀರ್ಮಾನ. ಅವರು ಹಿಡಿದಿದ್ದನ್ನು ಬಿಡ್ತಿರ್ಲಿಲ್ಲ, ಎಂತೆಂಥ ಹೋರಾಟಗಳನ್ನು ಮಾಡಿದ್ದು. ಅದೇ ಪೂರಕವಾಗಿ ಅವರು ಮುಖ್ಯಮಂತ್ರಿ ಆದರು. ಆದ ತಕ್ಷಣ ಅವರೇನು ರೈತರ ಹೆಸರಿನಲ್ಲೇನೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು. ಅದು ಯಡಿಯೂರಪ್ಪನವರಲ್ಲಿ ಇತ್ತಲ್ಲ, ಅದು ನನಗೆ ಭಾಳ. ಈಗ ನೀವು ಬಿಜೆಪಿ ಪಕ್ಷ ಜಾಯಿನ್ ಆಗಿ ಇಷ್ಟೊಂದು ಹೆಮ್ಮೆಯಿಂದ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಸೌತ್ ಇಂಡಿಯಾದಲ್ಲಿ ಯಡಿಯೂರಪ್ಪನವರು, ಅವರಿಂದ ಕಮಲ ಅರಳಿದ್ದು ದಕ್ಷಿಣ ಭಾರತದಲ್ಲಿ. ಏನು ಹೇಳ್ತೀರಿ ಪುರಸಭೆಯಿಂದ ಮುಖ್ಯಮಂತ್ರಿವರೆಗಿನ ಅವರ ಜರ್ನಿ? ನೋಡಿ, ದಕ್ಷಿಣ ಭಾರತದಲ್ಲಿ BJP ಬೇರು ಬಿಡ್ತಕ್ಕಂಥದ್ದು ಸುಲಭದ ಮಾತಾಗಿರಲಿಲ್ಲ. ಇವತ್ತು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಕೇರಳದಲ್ಲಿ, ಎಷ್ಟು ಸಮಸ್ಯೆ ಇದೆ ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಇಷ್ಟೆಲ್ಲ ಕಷ್ಟಪಡ್ತೀವಿ. ಆದರೆ ಯಡಿಯೂರಪ್ಪ ಅವರು ಮಾತ್ರ ಅಲ್ಲ, ಅನಂತಕುಮಾರ್ ಅವರು, ಈಶ್ವರಪ್ಪ ಅವರು, ಇನ್ನೂ ಅನೇಕರು, BB ಶಿವಪ್ಪನವ್ರು ಇರ್ಬೋದು, ಎಲ್ಲರೂ ಸೇರಿ AK ಸುಬ್ಬಯ್ಯನವರ ಕಾಲದಿಂದ ಇದನ್ನ ಪಾರ್ಟಿಯನ್ನ ಕಟ್ಟುವ ಕೆಲಸವನ್ನು ಮಾಡಿದ್ರು. ಆದರೆ ವಿಶೇಷತೆ ಬಂದಿದ್ದು ಯಾವಾಗ ಅಂದರೆ ಯಡಿಯೂರಪ್ಪನವರು ರೈತರ ಸಮಸ್ಯೆಗಳನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಪಾದಯಾತ್ರೆಗಳನ್ನು ಮಾಡಿ ಸೈಕಲ್ ತುಳಿದು ಹೋರಾಟ ಮಾಡಿ ಅನೇಕ ಹಿರಿಯ ನಾಯಕರು ಇವತ್ತು ನಮ್ಮ ಪಕ್ಷದಲ್ಲಿ ಇರೋರನ್ನ ಸೈಕಲ್ಗಳಲ್ಲಿ ಓಡಾಡಿಸಿ, ಕಾರ್ ಕೂಡ ಇರ್ತಾ ಇರಲಿಲ್ಲ ಅವಾಗ. ಸೊ ಅವ್ರದ್ದೊಂದು ಅಂಬಾಸಿಡರ್ ಕಾರ್ ಇತ್ತು, ಇವತ್ತು ಏನೋ ಅದರ ನೆನ್ಕೊಳ್ತಾರೆ ಅವರು. ಸೊ ಹಿಂಗೆಲ್ಲ ಮಾಡಿ ಆಮೇಲೆ ಎಲ್ಲ ಮುಖಂಡರನ್ನ ಕರ್ಕೊಂಡು ಎಲ್ಲ ರಾಜ್ಯ ಸುತ್ತಿ ಹೋರಾಟ ಮಾಡಿದ ಫಲ ಇವತ್ತು ಇಷ್ಟರ ಮಟ್ಟಕ್ಕೆ ಇಲ್ಲಿ ಬಂದಿದ್ದು. ಅವ್ರದ್ದೇ ಆದ ಒಂದು ವರ್ಚಸ್ಸಿತ್ತು. ಇವತ್ತಿಗೂ ಜನರ ಬಗ್ಗೆ ಅವ್ರಿಗೆ ಕಾಳಜಿ, ಬಡವರ ಬಗ್ಗೆಗಿನ ಕಾಳಜಿ, ಆಮೇಲೆ ಜನರನ್ನು ಅವರು ನಡೆಸ್ಕೊಳ್ಳುವ ರೀತಿ. ಸೊ ಈಸ್ ಲೈಕ್ ಎ ಫ್ರೆಂಡ್ ಆಫ್ ದಿ ಫ್ರೆಂಡ್ಸ್. ಆ ರೀತಿ ಮಾಡಿಕೊಂಡು ಇವತ್ತಿನವರೆಗೂ ಕೂಡ ತನ್ನ ಛಾಪು ಇಷ್ಟು 84 ವರ್ಷ ಆಗ್ತಾ ಇದೆ ಅವ್ರಿಗೆ. ಆದ್ರೆ ಅವರ ನಾಯಕತ್ವದ ಛಾಪು ಇವತ್ತಿನವರೆಗೂ ಎಷ್ಟು ಗಟ್ಟಿ ಇದೆ ರಾಜ್ಯದಲ್ಲಿ ಅಂದ್ರೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದೇ ಕಾರಣಕ್ಕೆ ಇವತ್ತು ಎಲ್ಲ ಅವರ ಅನುಯಾಯಿಗಳು ರಾಜ್ಯವ್ಯಾಪಿ ಎಲ್ಲರೂ ಸೇರಿ 9ನೇ ತಾರೀಕು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ, ಅಭಿಮಾನದ ಉತ್ಸವ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಅದರಿಂದ ಇವತ್ತು ಏಜ್ ಬಾರ್ ಇಲ್ಲ. ಈಗ ಅವರ ಅನುಯಾಯಿಗಳು, ಅವರ ಶಿಷ್ಯರು, ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು, ಅವರ ಒಡನಾಟ ಬಹಳ ಕಡಿಮೆ. ಯಾಕಂದ್ರೆ ನಾನು 2018ರಲ್ಲಿ ಬಂದವನು ಈ ಪಕ್ಷಕ್ಕೆ. ಬಂದ ತಕ್ಷಣ ಒಂದೇ ಮಾತು ಹೇಳಿದ್ರು ಅವರು. ಸೊ ನಾನು ಭೇಟಿ ಆದ ತಕ್ಷಣನೇ, ನಾರಾಯಣ ಸ್ವಾಮಿ ಅವರೇ, ನಿಮ್ಮನ್ನು ನಾನು ಬಹಳ ಗಮನಿಸಿದ್ದೇನೆ. ನೀವು ಆ ಪಕ್ಷದಲ್ಲಿದ್ದಾಗಲೂ ನೀವು ನಮ್ಮ ಬಗ್ಗೆ ಬಹಳ ತೀಕ್ಷ್ಣವಾದ ಕಾಮೆಂಟ್ಗಳನ್ನ ಮಾಡ್ತಿದ್ರಿ. ನಾನು ಯಾವಾಗಲೂ ಟಿವಿಯಲ್ಲಿ ಗಮನಿಸ್ತಿದ್ದೆ. ಆದ್ರೆ ಇರ್ಲಿ, ರಾಜಕೀಯ ಹೇಳಿದ್ರಿ ನೀವೀಗ ಹೌದೌದು, ಅದೆಲ್ಲ ನಾನು ಗಮನಿಸಿದ್ದೇನೆ. ಆದ್ರೆ ಏನ್ ಚಿಂತೆ ಇಲ್ಲ. ರಾಜಕಾರಣ ಮಾಡೋರು ಯಾವುದೇ ಪಕ್ಷದಲ್ಲಿದ್ದಾಗ ಆ ಪಕ್ಷದ ಸಿದ್ಧಾಂತಕ್ಕೆ ಒಳಪಟ್ಟಾಗ ಹಿಂಗೆ ಮಾತಾಡ್ತಾರೆ. ಸೊ ನೀವು ಅದನ್ನ ಮಾಡಿದ್ದೀರಿ, ತಪ್ಪೇನಿಲ್ಲ. ಆದ್ರೆ ಬನ್ನಿ, ನಮ್ಮ ಜೊತೆಯಲ್ಲಿರಿ, ಎಲ್ಲ ಸೇರಿ ಕೆಲಸ ಮಾಡೋಣ, ಎಲ್ಲ ಸೇರಿ ದೇಶ ಕಟ್ಟೋಣ. ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಮುಂದೆ ಬಂದೇ ಬರ್ತೀವಿ. ಬಂದಾಗ ನಿಮಗೆ ಸೂಕ್ತ ಸ್ಥಾನಮಾನ ಇದ್ದೇ ಇರ್ತದೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ಬಂದಿದ್ದು ಚುನಾವಣೆ ಸಂದರ್ಭ. ಇಮಿಡಿಯೇಟ್ಲಿ ಹೋಗಿ ದೇವನಹಳ್ಳಿಯಲ್ಲಿ ಚುನಾವಣೆಗೆ ನಿಲ್ರಿ ಅಂದ್ರು. ಇಲ್ಲ ಬೇಡ ಅಂದೆ ನಾನು. ಬೇಡ ಅಂದಾಗ ಏನಂದ್ರು, ಅವರೇ ಟಿಕೆಟ್ ಕೊಟ್ರೆ ಬೇಡ ಅಂತೀಯಲ್ಲಪ್ಪ. ಇವಾಗ ಟಿಕೆಟ್ ಅವ್ರು ಕೊಡ್ಲಿಲ್ಲ ಅಂತ ತಾನೇ ಬಂದಿದ್ದು, ಟಿಕೆಟ್ ಕೊಟ್ರೆ ಬೇಡ ಅಂತೀಯ. ನಾನು ಹೇಳಿದೆ, ಸಾಹೇಬ್ರೆ
ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿ ಅಲ್ಲಿ ಕಟ್ಟಿದ್ದೀನಿ. ಕೋಲಾರ ಅಲ್ಲಿ ಇಲ್ಲ, ಇದು ದೇವನಹಳ್ಳಿ. ನನಗಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರ ಆಯ್ತು. ಅದೊಂದೇ ಕಾರಣ ಅಲ್ಲ, ಬಹಳ ಕಾರಣಗಳಿಂದ ನಾನು ಬಂದ್ಬಿಟ್ಟಿದ್ದೀನಿ. ನನಗೆ ಟಿಕೆಟ್ ಸಿಗುತ್ತೆ, ನಾನು ನಿಲ್ಬೇಕು ಅಂತ ಇನ್ನೊಬ್ಬನು ಬಿಜೆಪಿಯಿಂದ ಕೆಲಸ ಮಾಡಿರ್ತಾನಲ್ಲ, ನನಗೆ ನೀವು ಟಿಕೆಟ್ ಕೊಟ್ಟ ಅವನಿಗೆ ಅನ್ಯಾಯ ಆಗತ್ತೆ. ಅದರಿಂದಾಗಿ ಅವನು ನನ್ನ ಮೇಲೇನೂ ಸಿಟ್ಟಾಗ್ತಾನೆ, ನಿಮ್ಮ ಮೇಲೇನೂ ಸಿಟ್ಟಾಗ್ತಾನೆ, ಬೇಡ ಅವನಿಗೆ ಕೊಟ್ಬಿಡಿ. ನಾನು ಪಕ್ಷ ಕಟ್ತೀನಲ್ಲ ಮುಂದೆ, ನನಗೆ ಬೇಕು ಅಂದಾಗ ನಾನು ಕೇಳ್ತೀನಿ ಕೊಡಿರಿ ಅಂತ. ವಿಚಿತ್ರವಾಗಿದೆಯಪ್ಪ ನೀನು ಅಂದ್ಬಿಟ್ಟು ಬಿಟ್ರು. ಅವ್ರು ಇಮಿಡಿಯೇಟ್ಲಿ ಎಲೆಕ್ಷನ್ ಆದ್ಮೇಲೆ ಅಧಿಕಾರಕ್ಕೆ ಬಂದ್ಬಿಟ್ರು. ಬಂದ ತಕ್ಷಣ ನನ್ನನ್ನ ಪೌರ ಕಾರ್ಮಿಕರ ಆಯೋಗಕ್ಕೆ ಅಧ್ಯಕ್ಷ ಮಾಡ್ಬಿಟ್ರು. ಅದು ಕ್ವಾಸಿ ಜುಡಿಷರಿ. ಅಷ್ಟೊತ್ತಿಗೆ ನಾನು ಇದಿದ್ದೆ ಎಸ್ ಸಿ ಮೋರ್ಚಾ ಅಧ್ಯಕ್ಷ. ನನಗೆ ಒಂದು ಅನಿಸ್ತು, ನಾನು ಸಂಘಟನೆಯಲ್ಲಿ ಏನು ಕೆಲಸನೇ ಮಾಡಿಲ್ಲ, ಇದು ಕ್ವಾಸಿ ಜುಡಿಷಿಯರಿ ಹೋದ್ರೆ ಒಂದು ದಿನಾನೂ ನಾನು ಪಕ್ಷದ ಕಚೇರಿಗೆ ಬರಕ್ ಬರಲ್ಲ. ಅದು ಜುಡಿಷಿಯರಿ, ಅದು ಸಂಘಟನೆಯಿಂದ ನಾನು ದೂರ ಹೋಗ್ಬಿಡ್ತೀನಲ್ಲ, ಅದರಿಂದಾಗಿ ಬೇಡ, ನಾನು ಜನರ ಜೊತೆಯಲ್ಲಿರ್ಬೇಕು. ನಾನು ತಿರಸ್ಕಾರ ಮಾಡಿಬಿಟ್ಟೆ. ಅದು ನೀವು ಈ ಹಿಂದೆ ಬೇರೆ ಪಾರ್ಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಕಾಂಗ್ರೆಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ರಾಜಕೀಯ, ನಿಮ್ಮ ರಾಜಕೀಯ ಬಿಟ್ಟಾಕಿ ಆಸ್ ಅ ಲೀಡರ್ ಯಡಿಯೂರಪ್ಪನವ್ರನ್ನ ಹೇಗೆ ನೋಡ್ತಾ ಇದ್ರಿ? ಅವರ ಏಳಿಗೆ ಆಗಿರಬಹುದು, ಅವರ ಹೋರಾಟಗಳಾಗಿರಬಹುದು, ಇದನ್ನೆಲ್ಲ ಹೇಗೆ ಗಮನಿಸ್ತಾ ಇದ್ರಿ? ಏನ್ ಅನ್ನಿಸ್ತಾ ಇತ್ತು ಅವರ ಈ ಹುಟ್ಟು ಹೋರಾಟದ ಗುಣ ನೋಡಿ? ಇಲ್ಲ, ಅವರ ಹೋರಾಟದ್ದು ಇದೆಯಲ್ಲ, ಅದೊಂದು ವಿಶೇಷತೆ ಅವರಲ್ಲಿ. ಯಾಕಂದ್ರೆ ಅವರು ಹಿಡ್ದಿದ್ದನ್ನು ಬಿಡ್ತಿರ್ಲಿಲ್ಲ. ನಾವ್ ಯಾವುದೇ ಪಕ್ಷದಲ್ಲಿ ಇರ್ಲಿ ನೋಡಿ, ಗುಣಕ್ಕೆ ಮತ್ಸರ ಇರಬಾರ್ದು. ಈ ಒಳ್ಳೆತನಕ್ಕೆ ನಾವು ಯಾವತ್ತೂ ಗೌರವ ಕೊಡ್ಬೇಕು. ಆಮೇಲೆ ಪಕ್ಷ ಯಾವ್ದಾದ್ರೂ ಇರ್ಲಿ ನೋಡಿ, ಅವ್ರ ಹೋರಾಟನ ನಾವು ಮೆಚ್ಚುತ್ತಾ ಇದ್ವಿ ಅವತ್ತು ಕೂಡ. ಅದಕ್ಕೆ ನಾನು ಹೇಳಿದ್ದು, ಅವರ ಸಂಪರ್ಕ ಬಹಳ ಕಡಿಮೆ ದಿನಗಳಾದ್ರೂ ಕೂಡ ನಮಗೆ ಒಬ್ಬ ಪ್ರೀತಿಯ ವಿಶ್ವಾಸದ ನಾಯಕ ಅವರು. ಅದರಿಂದಾಗಿ ಅವರ ಅಂತ ಹೋರಾಟಗಳನ್ನು ನೋಡಿನೇ ನಮಗೂ ಕೂಡ ಅನಿಸಿರ್ಬೇಕು, ನಾವು ಹಿಂಗೆ ಹೋರಾಟ ಮಾಡಬೇಕು. ಯಾರು ಜೋರ್ ಮಾಡಿ ರಿಸಲ್ಟ್ ಬರುತ್ತಲ್ಲ, ಹೋರಾಟಕ್ಕೆ ರಿಸಲ್ಟ್ ಸಿಕ್ಕದಾಗ್ಲೇ ಅದರ ಖುಷಿ. ಅದಕ್ಕೆ ಅವ್ರಿಗೆ ರಿಸಲ್ಟ್ ಬರ್ತಿತ್ತಲ್ಲ, ಅದನ್ನು ನೋಡಿದ್ರೆ ನಮಗ್ ಖುಷಿ ಆಗೋದು. ಒಂದೆರಡು ಉದಾಹರಣೆ ಹೇಳ್ಬೋದಾ? ರೈತರ ಹೋರಾಟಗಳು, ಎಂತೆಂತ ಹೋರಾಟಗಳು ಅವ್ರು ಮಾಡಿದ್ದು. ಅದೇ ಪೂರಕವಾಗಿ ಅವರು ಮುಖ್ಯಮಂತ್ರಿ ಆದ್ರು. ಆದ ತಕ್ಷಣ ಅವ್ರೇನು ರೈತರ ಹೆಸರಿನಲ್ಲೇನೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು. ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗಿದ್ದ ಕಾಳಜಿ, ಒಂದು ಹುಟ್ಟಿದ ಮಗುವಿಗೆ 10,000 ರೂಪಾಯಿ ಡೆಪಾಸಿಟ್ ಇರತಕ್ಕಂಥದ್ದು, ಶಾಲೆಗೆ ಹೋಗೋ ಹೆಣ್ಮಕ್ಳಿಗೆ ಇದು ಕಷ್ಟ ಇರ್ತದೆ ಅಂತೇಳಿ ಸೈಕಲ್ಗಳನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ನಾನು ಹೇಳಿದ್ದು, ಬಂಗಾರಪ್ಪನವ್ರಿಗೂ ಹಾಗೆ ಇತ್ತು. ಕೂಲಿಗೆ ಹೋಗ್ಬಿಡ್ತಾರೆ ಅಪ್ಪ ಅಮ್ಮ, ಆದ್ರೆ ಅವ್ರ ಮಗನ್ನಾನು ಕರ್ಕೊಂಡು ಹೋಗ್ಬಿಡ್ತಾರೆ. ಮಕ್ಕಳನ್ನ ಅಲ್ಲಿ ಮಣ್ಣಲ್ಲಿ ಆಟ ಆಡ್ಕೊಂಡಿರ್ತಾರೆ, ಓದಿಸೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಒಂದು ದಿನಕ್ಕೆ 1 ರೂಪಾಯಿ, ಒಂದು ಮಗುವನ್ನು ನೀವು ಮನೆ ಶಾಲೆ ಕಳಿಸಿದ್ರೆ 1 ರೂಪಾಯಿ. ಅಂದ್ರೆ ಟು ಅಟ್ರಾಕ್ಟ್ ದೆಮ್. ಕೊನೆಯಲ್ಲಿ ಅವ್ರಿಗೆ ಅನ್ಸ್ಬಹುದು, ತಂದೆ ತಾಯಿಗೆ ಬಹಳ ಬಡತನ ಇರೋರಿಗೆ 1 ರೂಪಾಯಿ ಆದ್ರೂ ಸಿಗ್ತದಂತ ಕಳಿಸ್ಬೋದು. ಆದ್ರೆ ಅದರ ವ್ಯತಿರಿಕ್ತ ಇದೇನ್ ಗೊತ್ತಾ, ಮಕ್ಕಳು ವಿದ್ಯಾವಂತರಾಗ್ತಾರೆ. ಈ ಕಾಳಜಿ ಅವ್ರಿಗೆ ಅಂತವರ್ಗಳಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಅದು ಯಡಿಯೂರಪ್ಪನವರಲ್ಲಿ ಇತ್ತಲ್ಲ, ಅದು ನನಗೆ ಬಹಳ ಇಚ್ಛೆ.